Hello, dear students. As you know that in the last class we were discussing about the monohybrid cross. Monohybrid cross means crossing a single character. So it may be shape of the seeds, it may be height of the plant, color of the leaves, color of the flower. ಸೊ ಈ ಥರ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಅದನ್ನ ಕ್ರಾಸ್ ಮಾಡಿದಾಗ ನಮ್ಗೆ ಏನು ರಿಸಲ್ಟ್ ಬರುತ್ತೆ F1 ಜನರೇಷನಲ್ಲಿ ಅಂದರೆ ಫಸ್ಟ್ ಜನರೇಷನಲ್ಲಿ ಫಸ್ಟ್ ಫಿಲಿಯಲ್ ಜನರೇಷನಲ್ಲಿ ಏನು ಕ್ಯಾರೆಕ್ಟರ್ಸ್ಗಳು ಬರ್ತವೆ, ಕ್ಯಾರೆಕ್ಟರ್ ಇರುವಂಥ ಪ್ಲ್ಯಾಂಟ್ಸ್ಗಳು ಬರ್ತವೆ, ಮತ್ತು ಸೆಕೆಂಡ್ ಜನ್ರೇಷನಲ್ಲಿ ಏನು ಕ್ಯಾರೆಕ್ಟರ್ಸ್ಗಳು ಇರುವಂಥ ಪ್ಲ್ಯಾಂಟ್ಸ್ಗಳು ಬರ್ತವೆ, ಮತ್ತು ಯಾಕೆ ಆ ರೀತಿ ಆಗುತ್ತೆ ಅಂತ ನಮಗೆ ಕ್ಲಾರಿಫಿಕೇಶನ್ನ ನಮ್ಮ ಗ್ರೆಗರ್ ಜಾನ್ ಮೆಂಡಲ್ ಅವರು ಕೊಡ್ತಾರೆ ಅಲ್ವಾ. ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದು ಮೊನೋಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟಲ್ಲಿ ಒಂದು ಶಾರ್ಟ್ ಪ್ಲ್ಯಾಂಟನ್ನು ತಗೊಂಡಿದ್ವಿ, ಶಾರ್ಟ್ ಪೀ ಪ್ಲ್ಯಾಂಟ್, ಮತ್ತು ಇನ್ನೊಂದು ಟಾಲ್ ಪೀ ಪ್ಲ್ಯಾಂಟನ್ನು ತಗೊಂಡಿದ್ವಿ. ಸೊ F1 ಜನ್ರೇಷನಲ್ಲಿ ನಾವು ಕ್ರಾಸ್ ಮಾಡಿದಾಗ ಕ್ರಾಸ್ ಪಾಲಿನೇಷನ್ ಮಾಡಿದಾಗ ಕಂಪ್ಲೀಟ್ ಎಲ್ಲ ಪ್ಲ್ಯಾಂಟ್ಸ್ಗಳು ಕೂಡ ಟಾಲ್ ಪ್ಲ್ಯಾಂಟ್ ಆಗಿತ್ತು. ವೇರ್ ಇಟ್ ಗೋಸ್ ದ ಶಾರ್ಟ್ ಪ್ಲ್ಯಾಂಟ್ ಎಲ್ಲೋಯ್ತು ಅಂತ ನೋಡಿದಾಗ ಅವ್ರು ಏನು ಎಕ್ಸ್ಪ್ಲನೇಷನ್ ಕೊಡ್ತಾರಪ್ಪ ಅಂತ ಅಂದರೆ, ಟಾಲ್ ಪ್ಲ್ಯಾಂಟ್ ಈಸ್ ಅ ಡಾಮಿನೆಂಟ್ ಟ್ರೇಟ್. ಹಾಗಾಗಿ ಡಾಮಿನೆಂಟ್ ಟ್ರೇಟ್ ಇದ್ದಾಗ ಶಾರ್ಟ್ ಪ್ಲ್ಯಾಂಟ್ ಇದೆಯಲ್ಲ ಅದು ರಿಸೆಸಿವ್ ಟ್ರೇಟ್ ಆಗುತ್ತೆ, ಆಗ ಡಾಮಿನೆಂಟ್ ಟ್ರೇಟ್ ಮಾತ್ರ ಎಕ್ಸಿಬಿಟ್ ಆಗುತ್ತೆ ಅಂತ ಹೇಳ್ತಾರೆ ಅವರು. ಆಮೇಲೆ F2 ಜನ್ರೇಷನಲ್ಲಿ ಬಂದಾಗ ಆ ಟಾಲ್ ಪ್ಲ್ಯಾಂಟ್ಸ್ಗಳನ್ನು ಬಂದಿರುವಂಥ F1 ಜನ್ರೇಷನಲ್ಲಿ ಬಂದಿರುವಂಥ ಟಾಲ್ ಪ್ಲ್ಯಾಂಟ್ಗಳನ್ನು ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಅವ್ರೇನು ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ಅಂದರೆ ಎಲ್ಲ ಪ್ಲ್ಯಾಂಟ್ಸ್ಗಳು ಟಾಲ್ ಪ್ಲ್ಯಾಂಟ್ಸ್ ಆಗಿರ್ತವೆ, ಯಾಕೆಂದರೆ ಟಾಲ್ ಪ್ಲ್ಯಾಂಟನ್ನೇ ತಾನೇ ಸೆಲ್ಫ್ ಪಾಲಿನೇಷನ್ ಮಾಡಿರೋದು, ಹಾಗಾಗಿ ಎಲ್ಲ ಪ್ಲ್ಯಾಂಟ್ಸ್ಗಳು ಕೂಡ ಟಾಲ್ ಪ್ಲ್ಯಾಂಟ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ there is an unexpected result for him, that is 3:1 ರೇಷಿಯೋ ಅಲ್ಲಿ 3 ಪ್ಲ್ಯಾಂಟ್ಸ್ಗಳು ಟಾಲ್ ಪ್ಲ್ಯಾಂಟ್ ಆಗಿತ್ತು, 1 ಪ್ಲ್ಯಾಂಟ್ ಶಾರ್ಟ್ ಪ್ಲ್ಯಾಂಟ್ ಆಗಿತ್ತು. ಹಿ ವಾಸ್ ಸರ್ಪ್ರೈಸ್ಡ್. ಯಾಕೆ 1 ಪ್ಲ್ಯಾಂಟ್ ಶಾರ್ಟ್ ಬಂತು, ಎಲ್ಲಿಂದ ಬಂತು? ನಾವು ಕ್ರಾಸ್ ಮಾಡಿದ್ದು ಪಾಲಿನೇಷನ್ ಮಾಡಿದ್ದು ಎರಡು ಟಾಲ್ ಪ್ಲ್ಯಾಂಟ್ಗಳ ನಡುವೆ ಅಲ್ವಾ, ಮತ್ತೆ ಶಾರ್ಟ್ ಪ್ಲ್ಯಾಂಟ್ ಎಲ್ಲಿಂದ ಬಂತು ಅಂತ ಕೇಳಿದಾಗ ಅವ್ರು ಏನು ಎಕ್ಸ್ಪ್ಲನೇಷನ್ ಕೊಡ್ತಾರಪ್ಪ ಅಂತ ಅಂದರೆ, ಟಾಲ್ ಪ್ಲ್ಯಾಂಟ್ ಏನಪ್ಪ ಅಂದರೆ ಡಾಮಿನೆಂಟ್ ಜೀನ್ ಇರುತ್ತೆ. ಸೊ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಡಾಮಿನೆಂಟ್ ಜೀನ್ ಇಲ್ಲದೆ ಇರುವಂಥ ಟೈಮಲ್ಲಿ ರಿಸೆಸಿವ್ ಜೀನ್ ಮಾತ್ರ ಇದ್ದಾಗ, ಇನ್ ದ ಅಬ್ಸೆನ್ಸ್ ಆಫ್ ಡಾಮಿನೆಂಟ್ ಜೀನ್ ಅಟ್ ದ ಟೈಮ್ ಓನ್ಲಿ ರಿಸೆಸಿವ್ ಜೀನ್ ಕ್ಯಾರೆಕ್ಟರ್ ಎಕ್ಸಿಬಿಟ್ಸ್. ರಿಸೆಸಿವ್ ಜೀನ್ನ ಕ್ಯಾರೆಕ್ಟರ್ ಆ ಟೈಮಲ್ಲಿ ಮಾತ್ರ ಎಕ್ಸಿಬಿಟ್ ಆಗುತ್ತೆ ಅಂತ ಅವರು ಹೇಳ್ತಾರೆ. ಸೊ ದಿಸ್ ಈಸ್ ದ ಮೊನೋಹೈಬ್ರಿಡ್ ಕ್ರಾಸ್. ಸೊ ಇದರಿಂದ ಏನು ಗೊತ್ತಾಗತ್ತೆ ಅಂತ ಅಂದರೆ, ದೇರ್ ಇಸ್ ನೋ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್. ನಮಗೆ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಬರಲ್ಲ. ಆಮೇಲೆ ರಿಸೆಸಿವ್ ಜೀನ್ನ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗುತ್ತೆ ಯಾವಾಗಪ್ಪ ಅಂದರೆ ಓನ್ಲಿ ಇನ್ ದ ಅಬ್ಸೆನ್ಸ್ ಆಫ್ ಡಾಮಿನೆಂಟ್ ಟ್ರೇಟ್ಸ್. ಸೊ ಇದಿಷ್ಟು ಮೊನೋಹೈಬ್ರಿಡ್ ಕ್ರಾಸಿಂದ ನಮ್ಗೆ ಗೊತ್ತಾಗುವಂತಹ ವಿಷಯಗಳು. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ ತಿಳ್ಕೊಳ್ಳೋಣ ನಾವು. ಸೊ ಇದೇನಪ್ಪ ಅಂತಂದರೆ, ವೆನ್ ಪ್ಲ್ಯಾಂಟ್ಸ್ ಹ್ಯಾವಿಂಗ್ 2 ಪೇರ್ ಆಫ್ ಕ್ಯಾರೆಕ್ಟರ್ಸ್, 2 ಪೇರ್ ಆಫ್ ಕ್ಯಾರೆಕ್ಟರ್ಸ್ನ ನಾವು ತಗೊಳ್ಬೇಕು, ಅದನ್ನು ಡೈಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ವಲ್ಪ ನೀವು ನೋಡ್ಕೊಬೇಕು ಹೆಂಗೆ ಇದನ್ನು ಬರೀತಾರೆ. ಇಲ್ಲಿ ಚೆಕ್ಕರ್ ಬೋರ್ಡ್ ಬರೆಯೋದು ವೆರಿ ಇಂಪಾರ್ಟೆಂಟ್ ಡೈಹೈಬ್ರಿಡ್ ಕ್ರಾಸಲ್ಲಿ. ಸೊ ಚೆಕ್ಕರ್ ಬೋರ್ಡ್ ಹೇಗೆ ಬರೀತಾರೆ ಅಂತ ನಾನು ಹೇಳ್ಕೊಡ್ತೀನಿ, ಸರಿಯಾಗಿ ನೋಡ್ಕೊಳ್ರಿ. ಇಲ್ಲಿ ನೋಡಿ, ಸೊ ನಾವು ಇಲ್ಲಿ ಗ್ಯಾಮಿಟ್ಸ್ ಫಾರ್ಮೇಷನ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಯಾವ್ಯಾವ ರೀತಿ ಗ್ಯಾಮಿಟ್ ಫಾರ್ಮೇಷನ್ ನೋಡ್ರಿ ಇಲ್ಲಿ ತೋರಿಸ್ತಾ ಇದ್ದಾರೆ, ಯು ವಿಲ್ ಗೆಟ್ ಹಿಯರ್. ಸೊ ದಿಸ್ ಈಸ್ ನೋಡ್ರಿ, ಇಲ್ಲಿದೆ ಆರ್ ಅಂತ ಅಂದರೆ ಡಾಮಿನೆಂಟ್ ಅಲೀಲ್ ಆಫ್, ದಟ್ ಮೀನ್ಸ್ ಟ್ರೇಟ್ ಆಫ್ ಸೀಡ್ ಶೇಪ್ನ ಡಾಮಿನೆಂಟ್ ಜೀನ್ ರೆಪ್ರೆಸೆಂಟ್ ದ ಕ್ಯಾಪಿಟಲ್ ಆರ್. ಇನ್ನು ಸ್ಮಾಲ್ ಆರ್ ಮೀನ್ಸ್ ರಿಸೆಸಿವ್ ಅಲೀಲ್ ಆಫ್ ಸೀಡ್ ಶೇಪ್, ಅಂದರೆ ಸೀಡ್ ಶೇಪ್ನ ರಿಸೆಸಿವ್ ಅಲೀಲ್ ಅಂದರೆ ರಿಸೆಸಿವ್ ಕ್ಯಾರೆಕ್ಟರ್ನ ಎಕ್ಸಿಬಿಟ್ ಮಾಡುತ್ತೆ ಸ್ಮಾಲ್ ಆರ್. ಇನ್ನು ಅದು ಬಿಟ್ಟರೆ
ಕ್ಯಾಪಿಟಲ್ ವೈ ಡಾಮಿನೆಂಟ್ ಅಲೀಲ್ ಆಫ್ ಸೀಡ್ ಕಲರ್ನ ಡಾಮಿನೆಂಟ್ ಕ್ಯಾರೆಕ್ಟರ್ನ ಎಕ್ಸಿಬಿಟ್ ಮಾಡುತ್ತೆ. ಯೆಲ್ಲೋ ಕಲರ್, ಅದು ಯೆಲ್ಲೋ ಇಸ್ ಅ ಡಾಮಿನೆಂಟ್ ಅಂತ ನಾವಿಲ್ಲಿ ತಗೊಂಡಿದ್ದೀವಿ. ಅದನ್ನೇ ತಗೊಬೇಕು ಅಂತ ಏನಿಲ್ಲ, ಇಲ್ಲಿ ಯಾವ್ದು ಬೇಕಾದ್ರೂ ಡಾಮಿನೆಂಟ್ ಆಗಿರ್ಬೋದು. ಬಟ್ ನಾವಿಲ್ಲಿ ಯಾವುದು ಅಂತ ತಗೊಂಡಿದ್ದೀವಿ, ರೌಂಡ್ ಶೇಪಿಗೆ ಬಂದರೆ ರೌಂಡ್ ಶೇಪ್ ಇಸ್ ದ ಡಾಮಿನೆಂಟ್ ಕ್ಯಾರೆಕ್ಟರ್, ರಿಂಕಲ್ ಶೇಪ್ ಇಸ್ ದ ರಿಸೆಸಿವ್ ಕ್ಯಾರೆಕ್ಟರ್. ಕಲರ್ಗೆ ಬಂದರೆ, ಕಲರ್ ಆಫ್ ದ ಸೀಡ್ಗೆ ಬಂದರೆ ಯೆಲ್ಲೋ ಇಸ್ ದ ಡಾಮಿನೆಂಟ್ ಕ್ಯಾರೆಕ್ಟರ್ ಆ್ಯಂಡ್ green is the recessive character that indicated by small y. Capital Y is yellow dominant character. So ಇದು the letters represent. ಇನ್ನು ಗ್ಯಾಮಿಟ್ಸ್ ಫಾರ್ಮೇಷನ್ ಮಾಡಬೇಕು. ಗ್ಯಾಮಿಟ್ ಫಾರ್ಮೇಷನ್ ಹೇಗಪ್ಪ ಮಾಡೋದು ಅಂತ ಅಂದ್ರೆ ಇಲ್ಲಿ ನೋಡ್ರಿ. ಸೊ ಇಲ್ಲಿ ಕಾಣಿಸ್ತದೆ ನಮಗೆ ಪ್ಯೂರ್ ರೌಂಡ್ ಯೆಲ್ಲೋ ಸೀಡನ್ನು ತಗೊಳ್ತೀವಿ ನಾವು. ಇನ್ನೊಂದು ರಿಂಕಲ್ ಗ್ರೀನ್ ಸೀಡ್ ತಗೊಳ್ತೀವಿ. ಅಂದರೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಪ್ಯೂರ್ ರೌಂಡ್ ಯೆಲ್ಲೋ, ಇದು ಪ್ಯೂರ್ ರಿಂಕಲ್ ಗ್ರೀನ್ ಪ್ಲಾಂಟ್. ಒಂದು ರಿಸೆಸಿವ್ ಕ್ಯಾರೆಕ್ಟರ್, ಆಮೇಲೆ ಡಾಮಿನೆಂಟ್ ಕ್ಯಾರೆಕ್ಟರ್, ಎರಡನ್ನ ನಾವು ಪ್ಯೂರ್ ಡಾಮಿನೆಂಟ್ ಪ್ಯೂರ್ ರಿಸೆಸಿವ್ ಕ್ಯಾರೆಕ್ಟರ್ನ ಕ್ರಾಸ್ ಪಾಲಿನೇಷನ್ ಮಾಡಿದಾಗ ನಮ್ಗೇನು ಬರುತ್ತೆ, F1 ಜನರೇಷನಲ್ಲಿ ಅಂತ ಅಂದರೆ ಮತ್ತೆ ನೋಡ್ರಿ ಇಲ್ಲಿ ಎರಡು ಕ್ಯಾರೆಕ್ಟರು ಮಿಕ್ಸ್ ಆಗಿರುವಂಥದ್ದು ಬರುತ್ತೆ. ಒಂದು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ. ದಟ್ ಮೀನ್ಸ್ ಬೋತ್ ರೌಂಡ್ ಯೆಲ್ಲೋ ಸೀಡ್ ಬರುತ್ತೆ. ಬಟ್ ಇಟ್ ಈಸ್ ಇಂಪ್ಯೂರ್, ಯಾಕೆಂದರೆ ಅದರಲ್ಲಿ ರಿಸೆಸಿವ್ ಕ್ಯಾರೆಕ್ಟರು ಇರುತ್ತೆ. ಬಟ್ ರೌಂಡೇ ಬರುತ್ತೆ, ರೌಂಡ್ ಮತ್ತು ಯೆಲ್ಲೋ ಬರುತ್ತೆ. ಇಲ್ಲಿ ಯಾಕೆ ರೌಂಡ್ ಯೆಲ್ಲೋ ಬರುತ್ತೆ ಅಂತ ಅಂದರೆ ಅಲ್ಲಿ ಕ್ಯಾಪಿಟಲ್ ಆರ್ ಇದೆ. ಕ್ಯಾಪಿಟಲ್ ಆರ್ ಇದ್ದಾಗ ರೌಂಡ್ ಇರುತ್ತೆ, ರಿಂಕಲ್ ಇರಲ್ಲ. ಕ್ಯಾಪಿಟಲ್ ಆರ್ ಇಲ್ಲದೆ ಇದ್ದಾಗ, ಅಂದರೆ ಅಕಸ್ಮಾತ್ ಎರಡು ಸ್ಮಾಲ್ ಆರ್ ಇತ್ತು ಅಂದರೆ ರಿಂಕಲ್ ಆಗುತ್ತೆ. ಎರಡು ಸ್ಮಾಲ್ ವೈ ಇತ್ತು ಅಂತ ಕೇಸಲ್ಲಿ ಮಾತ್ರ ಗ್ರೀನ್ ಕಲರ್ ಇರುತ್ತೆ. ಒಂದು ಕ್ಯಾಪಿಟಲ್ ಆರ್ ಇತ್ತು ಅಂದರೆ ನೀವು ಏನು ಇದು ಮಾಡೋಂಗಿಲ್ಲ, ಯೋಚನೆ ಮಾಡೋಂಗಿಲ್ಲ, ರೌಂಡ್ ಅಂತಾನೆ ಯೋಚನೆ ಮಾಡಬೇಕು. ಒಂದು ಸ್ಮಾಲ್ ವೈ ಇತ್ತು, ಒಂದು ಕ್ಯಾಪಿಟಲ್ ವೈ ಇತ್ತು ಅಂತ ಅಂದರೆ ನೀವೇನು ಯೋಚನೆ ಮಾಡೋಂಗಿಲ್ಲ, ಅದು ಯೆಲ್ಲೋ ಅಂತ ಡಿಸೈಡ್ ಮಾಡಬೇಕು. ಯೆಲ್ಲೋ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ ಅದು. ಏಕೆಂದರೆ ಡಾಮಿನೆಂಟ್ ಜೀನ್ ಇದ್ದಾಗ ಡಾಮಿನೆಂಟ್ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗುತ್ತೆ. ರಿಸೆಸಿವ್ ಜೀನ್ ಇದ್ದಾಗ ಮಾತ್ರ, ಅಂದರೆ ರಿಸೆಸಿವ್ ಜೀನ್ ಮಾತ್ರ ಇದ್ದಾಗ, ದಟ್ ಮೀನ್ಸ್ ಡಾಮಿನೆಂಟ್ ಜೀನ್ ವೆನ್ ಡಾಮಿನೆಂಟ್ ಜೀನ್ ಈಸ್ ಆಬ್ಸೆಂಟ್, ಅಟ್ ದ ಟೈಮ್ ಓನ್ಲಿ ರಿಸೆಸಿವ್ ಕ್ಯಾರೆಕ್ಟರ್ ಎಕ್ಸಿಬಿಟ್ಸ್. ಗೊತ್ತಾಗತ್ತಾ? ಸೊ ಈಗ ನಮಗೆ ಬಂದಿರುವಂಥ ರಿಸಲ್ಟ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದಪ್ಪ ಅಂತ ಅಂದರೆ ನೋಡ್ರಿ, ಇದನ್ನು ಯೂಸ್ ಮಾಡಿಕೊಂಡು ನಾವು ಗ್ಯಾಮಿಟ್ಸ್ ಫಾರ್ಮೇಷನ್ ಮಾಡ್ಬೋದು. ಸೊ ಗ್ಯಾಮಿಟ್ಸ್ ಫಾರ್ಮೇಷನ್ ಹೇಗೆ ಮಾಡ್ಬೋದು ನೋಡ್ರಿ, ಇಲ್ಲಿ ಬರ್ಕೊಳ್ತೀನಿ, ಇದನ್ನೇ ಇಲ್ಲಿ ಬರ್ಕೊಳ್ತೀನಿ ನೋಡ್ರಿ. ಇಲ್ಲಿ ತೋರಿಸ್ತಾ ಇದೆ ನೋಡ್ರಿ, ಆರ್ ವೈ ವೈ. ಸೊ ಫಸ್ಟ್ ಕ್ಯಾರೆಕ್ಟರ್ ಏನು, ಇವೆರಡು ಆರ್ ವೈ ನೋಡ್ರಿ ಇಲ್ಲಿದೆ. ಓಕೆನಾ, ಇದು ಗ್ಯಾಮಿಟ್ಸ್ ಫಾರ್ಮೇಷನ್. ನೆಕ್ಸ್ಟು ಇದೇ ಆರ್ ಸ್ಮಾಲ್ ವೈ ಜೊತೆ ಕಂಬೈನ್ ಆಗುತ್ತೆ, ಇಲ್ಲಿದೆ ನೋಡ್ರಿ, ಆರ್ ಸ್ಮಾಲ್ ವೈ. ನೆಕ್ಸ್ಟ್ ಈ ಸ್ಮಾಲ್ ಆರ್ ತಗೊಂಡ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಕಾಣಿಸ್ತಿದೆ ಅಲ್ವಾ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ನೋಡ್ರಿ, ಇದೊಂದು ಗ್ಯಾಮಿಟ್. ನೆಕ್ಸ್ಟು ಸ್ಮಾಲ್ ಆರ್ ಸ್ಮಾಲ್ ವೈ ಇಲ್ಲಿದೆ ನೋಡ್ರಿ. ಸೊ ಈ ಥರ ಗ್ಯಾಮಿಟ್ಸ್ ಫಾರ್ಮೇಷನ್ ಮಾಡ್ಕೊಬೇಕು ನಾವು ಬಂದಿರುವಂಥ ಪ್ಲಾಂಟಿಂದ. ಓಕೆನಾ, ಸೇಮ್ ಅದೇ ಕಾಪಿನ ಇಲ್ಲಿ 4 ಬರೆದಿದ್ದೀವಿ. ಅದೇ ಕಾಪಿಯನ್ನು ನಾವೇನು ಮಾಡಿದ್ದೀವಿ ಮತ್ತೆ ಇಲ್ಲಿ ಬರಿತಾ ಇದ್ದೀವಿ ನೋಡ್ರಿ, ಇಲ್ಲೊಂದು ಈ ರೀತಿ ಒಂದು ಟೇಬಲ್ ರೆಡಿ ಮಾಡ್ಕೊಳ್ಬೇಕು. ಸೊ ಸೇಮ್ ಕ್ಯಾರೆಕ್ಟರ್ ಆರ್ ವೈ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಸೊ ಈ ಥರ ಬರ್ಕೊಂಡಿದ್ವಿ. ಇಲ್ಲೂ ಅಷ್ಟೇ, ದೀಸ್ ಆರ್ ಕಾಲ್ಡ್ ಗ್ಯಾಮಿಟ್ಸ್. ಈ ಥರ ಬರ್ಕೊಬೇಕು. ಓಕೆನಾ. ಸೊ ಅದಾದಮೇಲೆ ಅಲ್ಲೆಲ್ಲ 1/4 ಅದೆಲ್ಲ ನಂಬರ್ಸ್ ಕೊಟ್ಟಿದ್ರೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡ್ರಿ. ಇಲ್ಲಿ ನೋಡಿ, ಆರ್ ವೈ ಇವೆರಡು ಕಂಬೈನ್ ಆದರೆ ಏನು ಬರುತ್ತೆ, ಕ್ಯಾಪಿಟಲ್ ಆರ್. ಫಸ್ಟ್ ಕ್ಯಾಪಿಟಲ್ ಲೆಟರ್ಸ್ನ ಫಸ್ಟ್ ಬರಿಬೇಕು, ಎಲ್ಲ ಕಡೆನೂ. ಸ್ಮಾಲ್ ಲೆಟರ್ಸ್ನ ಆಮೇಲೆ ಬರಿಬೇಕು. ಓಕೆನಾ. ಸೊ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಬಂತು ಅಲ್ವಾ, ಇವೆರಡನ್ನು ಕಂಬೈನ್ ಮಾಡಿದಾಗ ಕಾಣಿಸ್ತಾ ಇದೆ ಅಲ್ವಾ. ಸೊ ನೆಕ್ಸ್ಟು ಇವೆರಡನ್ನು ಕಂಬೈನ್ ಮಾಡೋಣ, ಏನು ಬರುತ್ತೆ ನೋಡ್ರಿ, ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಲ್ವಾ ನೋಡ್ರಿ, ಈ ಥರ. ಸೊ ಅದಾದಮೇಲೆ ಇವೆರಡನ್ನು ಕಂಬೈನ್ ಮಾಡೋಣ, ಏನು ಬಂತು, ಇವೆರಡನ್ನು
ಇವೆರಡನ್ನ ಕಂಬೈನ್ ಮಾಡಿದಾಗ ಏನು ಬರುತ್ತೆ ನೋಡ್ರಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕಾಣಿಸ್ತಾ ಇದೆ ಅಲ್ವಾ. ಸೊ ನೆಕ್ಸ್ಟ್ ಅದಾದಮೇಲೆ ಇದನ್ನ ಜೊತೆಗೆ ಇದನ್ನ ಕಂಬೈನ್ ಮಾಡೋಣ, ಏನು ಬರುತ್ತೆ ನೋಡ್ರಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಅಲ್ಲಿ ಏನಿದೆಯೋ ಅದನ್ನು ಬರ್ಕೊಳ್ತಾ ಹೋಗೋದು ಅಷ್ಟೇ. ಓಕೆನಾ. ಸ್ಟಾರ್ಟಿಂಗ್ ನಾನು ಯಾವ ಥರ ಸ್ಟೆಪ್ಸ್ನ ಫಾಲೋ ಮಾಡಿದ್ದೀನಿ ಅದೇ ಥರನೇ ನೀವು ಮಾಡ್ಕೊಬೇಕು. ಎಕ್ಸಾಮಲ್ಲಿ ಕೇಳ್ತಾರೆ ರೈಟ್ ದ ಚೆಕ್ಕರ್ ಬೋರ್ಡ್ ಫಾರ್ ಡೈ ಹೈಬ್ರಿಡ್ ಕ್ರಾಸ್ ಅಂತ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಅದಾದಮೇಲೆ ಎರಡನೇ ಲೈನಿಗೆ ಬನ್ನಿ. ನೋಡ್ರಿ, ಇದು ಈಗ ಇದ್ರ ಜೊತೆ ಕಂಬೈನ್ ಆಗಿ ಏನು ಬರುತ್ತೆ ನಮಗೆ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಅಲ್ಲಿ ಏನಿದೆಯೋ ಅದನ್ನು ಬರ್ಕೊಳೋದು, ಏನು ನಾನು ಏನು ಮ್ಯಾಜಿಕ್ ಮಾಡ್ತಾ ಇಲ್ಲ, ಅಲ್ಲಿ ಏನಿದೆಯೋ ಅದನ್ನು ಬರ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಇದೇ ಆರ್ ವೈ ಇದ್ರ ಜೊತೆಗೆ ಕನೆಕ್ಟ್ ಆಗುತ್ತೆ. ಸೊ ಅವಾಗ ಏನು ಬರುತ್ತೆ ರಿಸಲ್ಟ್ ನೋಡ್ರಿ, ಇಲ್ಲಿ ಏನು ಬಂತು, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಅಲ್ಲಿ ಏನಿದೆಯೋ ಅದನ್ನು ಬರ್ಕೊಳ್ತೀನಿ. ಅದೇ ಥರನೇ ಇದು ಬರುತ್ತೆ. ನೆಕ್ಸ್ಟ್ ಅದನ್ನು ಇದ್ರ ಜೊತೆಗೆ ಇದು ಬಂತು. ಹಾಗೇನೆ ಇದು ಈಗ ಇದನ್ನ ಇದ್ರ ಜೊತೆಗೆ ಇದನ್ನ ಇದ್ರ ಜೊತೆಗೆ ಕಂಬೈನ್ ಮಾಡಿದಾಗ ನಮಗೆ ಏನೇನು ರಿಸಲ್ಟ್ ಬಂತು, ಇದು ಬಂತು. ಗೊತ್ತಾಗ್ತಿದ್ಯಾ. ಸೊ ಅದೇ ಥರನೇ ಮತ್ತೆ ಇದನ್ನ ಇದ್ರ ಜೊತೆಗೆ ಅದೇನು ಬಂದಿದೆ ಅದನ್ನ ಬರ್ಕೊಳ್ಳೋಣ. ಅದು ಜಿನೋಟೈಪ್ ಅದು ಅಂದರೆ ಜೀನ್ಸ್ ಏನಿದಾವೋ ಅದನ್ನು ಬರ್ಕೊಳ್ತಾ ಹೋಗೋದು. ಸೊ ಏನು ಬಂತು, ಇದು ಬಂತು, ಇದರಲ್ಲಿ ಇದು ಬಂತು, ಇವೆರಡು ಕಂಬೈನ್ ಆದಾಗ ಇದು ಬಂತು, ಇವೆರಡು ಕಂಬೈನ್ ಆದಾಗ ಇದು ಬಂತು. ಅರ್ಥ ಆಗುತ್ತಾ? ಇಲ್ಲಿದೆ ನೋಡ್ರಿ. ಸೊ ಇನ್ನು ಬಂದಂಥ ಜೀನೋಟೈಪ್ನ ನೋಡಿಕೊಂಡು ಬರುವಂಥ ಹೊಸ ಪ್ಲಾಂಟ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆನಾ. ಸೊ ನೋಡ್ರಿ, ಇಲ್ಲಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಇದೆ. ಹಾಗಾದರೆ ಅದು ಏನಾಗಿರುತ್ತೆ, ಇದು ನೋಡ್ರಿ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ. ಸೊ ಹಾಗಾದರೆ ಕ್ಯಾಪಿಟಲ್ ಆರ್ ಇತ್ತು ಅಂದ ತಕ್ಷಣನೇ ಅದೇನಾಗಿರಲೇಬೇಕು, ಕ್ಯಾಪಿಟಲ್ ಆರ್ ಇತ್ತು ಅಂದ ತಕ್ಷಣನೇ ಅದೇನಾಗಿರಲೇಬೇಕು, ಇಲ್ಲಿದೆ ನೋಡ್ರಿ, ಕ್ಯಾಪಿಟಲ್ ಆರ್ ಅಂದ ತಕ್ಷಣ ಇದನ್ನು ನೋಡ್ಕೊಬೇಕು ನೀವು, ದಟ್ ಈಸ್ ರೌಂಡ್ ಸೀಡ್. ಆಮೇಲೆ ಕ್ಯಾಪಿಟಲ್ ವೈ ಇದೆ ಅಂದ ತಕ್ಷಣ ನೀವು ಸ್ಮಾಲ್ ವೈ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು, ಕ್ಯಾಪಿಟಲ್ ಆರ್ ಇದೆ ಅಂದ ತಕ್ಷಣ ಸ್ಮಾಲ್ ಆರ್ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ಸೊ ಕ್ಯಾಪಿಟಲ್ ವೈ ಇದೆ, ಇಲ್ಲಿ ಕ್ಯಾಪಿಟಲ್ ವೈ ಇದೆ. ಹಾಗಾದರೆ ಕ್ಯಾಪಿಟಲ್ ಆರ್ ಇದ್ರೆ ರೌಂಡ್, ಕ್ಯಾಪಿಟಲ್ ವೈ ಇದ್ರೆ ಗ್ರೀನ್. ಸೊ ಹಾಗಾದರೆ ಕ್ಯಾಪಿಟಲ್ ವೈ ಇದ್ರೆ ಯೆಲ್ಲೋ, ಕ್ಯಾಪಿಟಲ್ ವೈ ಇದ್ರೆ ಯೆಲ್ಲೋ. ಸೊ ನೋಡ್ರಿ, ಇಲ್ಲಿಗೆ ರೌಂಡ್ ಯೆಲ್ಲೋ ಸೀಡ್ ಬಂತು ನಮಗೆ. ನೆಕ್ಸ್ಟ್ ಅದೇ ಥರನೇ ಕ್ಯಾಪಿಟಲ್ ಆರ್ ಇದೆ ಅಂದರೆ ಅದು ರೌಂಡ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇದೆ, ಅದರ ಅವಶ್ಯಕತೆ ಇಲ್ಲ ನಮಗೀಗ, ಕ್ಯಾಪಿಟಲ್ ವೈ ಇದೆ ಅಲ್ವಾ, ಹಾಗಾಗಿ ಅದರದ್ದೇನು ರೌಂಡ್ ಯೆಲ್ಲೋ ಮತ್ತೆ ಅಲ್ವಾ. ಸೊ ನೆಕ್ಸ್ಟು ಅದೇ ಥರನೇ ನೋಡ್ರಿ, ಇಲ್ಲಿ ಕ್ಯಾಪಿಟಲ್ ಆರ್ ಇದೆ, ಕ್ಯಾಪಿಟಲ್ ವೈ ಇದೆ, ಸೊ ದಟ್ ಈಸ್ ರೌಂಡ್ ಯೆಲ್ಲೋ. ಇಲ್ಲೂ ಕ್ಯಾಪಿಟಲ್ ಆರ್ ಇದೆ, ಕ್ಯಾಪಿಟಲ್ ವೈ ಇದೆ, ರೌಂಡ್ ಯೆಲ್ಲೋ. ಸೊ ಇಲ್ಲೂ ಕ್ಯಾಪಿಟಲ್ ಆರ್ ಇದೆ, ಕ್ಯಾಪಿಟಲ್ ವೈ ಇದೆ, ರೌಂಡ್ ಯೆಲ್ಲೋ. ಸೊ ಇಲ್ಲಿಗೆ ಬನ್ನಿ, ಕ್ಯಾಪಿಟಲ್ ಆರ್ ಇದೆ, ರೌಂಡ್ ಇದೆ, ಬಟ್ ಕ್ಯಾಪಿಟಲ್ ವೈ ಇಲ್ಲ. ಇಲ್ಲಿ ದೇರ್ ಇಸ್ ಎ ಅಬ್ಸೆಂಟ್ ಆಫ್ ಡಾಮಿನೆಂಟ್ ಜೀನ್ ಅಬ್ಸೆಂಟ್ ಇದೆ, ಹಾಗಾಗಿ ಇಲ್ಲಿ ರಿಸೆಸಿವ್ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗುತ್ತೆ ನೋಡ್ರಿ. ಸೊ ಅಲ್ಲಿಗೆ ಏನಾಯ್ತು, ರೌಂಡ್ ಗ್ರೀನ್ ಸೀಡ್ ಬಂತು ನಮಗೆ, ರೌಂಡ್ ಗ್ರೀನ್ ಸೀಡ್ ಬಂತಲ್ವಾ. ಚೂರು ಇಲ್ಲಿ ನೋಡ್ಕೊಳ್ಬೇಕು ನೀವು. ಇಲ್ಲಿ ನೋಡ್ರಿ, ಕ್ಯಾಪಿಟಲ್ ಆರ್ ಇದೆ, ಹಾಗಾಗಿ ಇದು ರೌಂಡ್, ನೋ ಡೌಟ್, ಬಟ್ ಕ್ಯಾಪಿಟಲ್ ವೈ ಇಲ್ಲ. ಸೊ ಹಾಗಾಗಿ ಅದೇನಾಗಿರುತ್ತೆ, ಸ್ಮಾಲ್ ವೈ ಇರೋದ್ರಿಂದ ಗ್ರೀನ್ ಆಗುತ್ತೆ, ಯೆಲ್ಲೋ ಬರಲ್ಲ. ಯೆಲ್ಲೋ ಇಸ್ ಅ ಡಾಮಿನೆಂಟ್ ಜೀನ್, ಗ್ರೀನ್ ಇಸ್ ಅ recessive gene. So in the absence of dominant gene, there is a it exhibit the recessive character. So ಇಲ್ಲಿ ನೋಡ್ರಿ, ಮತ್ತೆ ಇಲ್ಲಿ ಕ್ಯಾಪಿಟಲ್ ಆರ್ ಇದೆ, ಸೊ ರೌಂಡ್, ಕ್ಯಾಪಿಟಲ್ ವೈ ಇದೆ, ಸೊ ಯೆಲ್ಲೋ, ನೋ ಡೌಟ್ ಅಲ್ವಾ. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಕ್ಯಾಪಿಟಲ್ ಆರ್ ಇದೆ, ಕ್ಯಾಪಿಟಲ್ ವೈ ಇದೆ, ಸೊ ಇಟ್ ಈಸ್ ರೌಂಡ್ ಯೆಲ್ಲೋ. ಇಲ್ಲಿ ನೋಡ್ರಿ, ಕ್ಯಾಪಿಟಲ್ ಆರ್ ಇದೆ, ರೌಂಡ್, ಕ್ಯಾಪಿಟಲ್ ವೈ ಇಲ್ಲ, ಸೊ ಅಲ್ಲಿಗೆ ಏನಾಯಿತು, ಗ್ರೀನ್ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಬನ್ನಿ, ಇಲ್ಲಿ ನೋಡ್ರಿ, ಕ್ಯಾಪಿಟಲ್ ಆರ್ ಇಲ್ಲ, ಹಾಗಾದರೆ ಇದು ರೌಂಡ್ ಅಲ್ಲ, ಇದು ಸ್ಮಾಲ್ ಆರ್ದು ಏನು ಕ್ಯಾರೆಕ್ಟರು, ಇಟ್ ಎಕ್ಸಿಬಿಟ್ ದ ರಿಸೆಸಿವ್ ಕ್ಯಾರೆಕ್ಟರ್, ದಟ್ ಈಸ್ ರಿಂಕಲ್ ಸೀಡ್ ಬಂತು ನಮಗೆ. ರಿಂಕಲ್ ಅಂದರೆ ಮುದುಡ್ಕೊಂಡಿರೋಂಥ ಸೀಡ್. ಈಗ ಬಿಸ್ಲಿಗೆ ದ್ರಾಕ್ಷಿ ಒಣಗ್ದಾಗ ಹಿಂಗಾಗಿರುತ್ತಲ್ಲ ರಿಂಕಲ್ಸು, ಆ ಥರ ಸೀಡ್ ಬರುತ್ತೆ. ಸೊ ಇನ್ನು ಸ್ಮಾಲ್ ವೈಯೂ ಇದೆ, ಹಾಗಾಗಿ ರಿಂಕಲ್ ಗ್ರೀನ್ ಪ್ಲ್ಯಾಂಟ್ ಬಂತು.
ಇಲ್ಲಿಗೆ ಬನ್ನಿ, ಇಲ್ಲಿ ಸ್ಮಾಲ್ ಆರ್ ಇದೆ, ಸೊ ರಿಂಕಲ್, ಬಟ್ ಕ್ಯಾಪಿಟಲ್ ವೈ ಇರೋದ್ರಿಂದ ಅದು ಯೆಲ್ಲೋನೇ, ರಿಂಕಲ್ ಯೆಲ್ಲೋ ಸೈಡ್ ಬಂತು. ಇಲ್ಲಿ 2 ಕ್ಯಾಪಿಟಲ್ಸ್ ಇದಾವೆ, ಹಾಗಾಗಿ ರೌಂಡ್ ಗ್ರೀನ್. ಇಲ್ಲೂ 2 ಕ್ಯಾಪಿಟಲ್ ಇದಾವೆ, ರೌಂಡ್ ಗ್ರೀನ್. ಇಲ್ಲಿ ಬನ್ನಿ, ರಿಂಕಲ್ ಬರುತ್ತೆ, ಯಾಕೆ ಸ್ಮಾಲ್ ಆರ್ ಇದಾವೆ. ಆಮೇಲೆ ಕ್ಯಾಪಿಟಲ್ ವೈ ಇರೋದ್ರಿಂದ ಯೆಲ್ಲೋ. ಸೊ ಇಲ್ಲಿಗೆ ಬನ್ನಿ, ಸ್ಮಾಲ್ ಆರ್ ಇದಾವೆ, ಸೊ ಹಾಗಾಗಿ ಸ್ಮಾಲ್ ಆರ್ ಇರೋದ್ರಿಂದ ಇದು ಗ್ರೀನ್ ಆಗುತ್ತೆ. ಇದು ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇದು ಗ್ರೀನ್ ಆಗಬೇಕಿತ್ತು. ಓಕೆನಾ, ಇದು ಗ್ರೀನ್ ಅದು ಸಾರಿ ಕರೆಕ್ಟ್ ಇದೆ. ರೌಂಡ್ ಸ್ಮಾಲ್ ಆರ್ ಇರೋದ್ರಿಂದ ಅದೇನಾಗಿದೆ, ರಿಂಕಲ್ ಆಗಿದೆ. ಈ ಕ್ಯಾಪಿಟಲ್ ಸ್ಮಾಲ್ ವೈ ಇರಬೇಕದು. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇದು. ಇಲ್ಲಿ ನೋಡ್ರಿ, ಸ್ಮಾಲ್ ಆರ್ ಸ್ಮಾಲ್ ವೈ. ಇಲ್ಲಿ ನೋಡ್ರಿ, ಸ್ಮಾಲ್ ಆರ್ ಸ್ಮಾಲ್ ವೈ ಅದೇ ಇರಬೇಕಿತ್ತು. ಈ ಕಡೆನೂ ಅಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಇಲ್ಲಿ ಸ್ಮಾಲ್ ಆರ್ ಸ್ಮಾಲ್ ವೈ ಇರಬೇಕಿತ್ತು. ಅಲ್ಲಿಗೆ ಏನು ಬರುತ್ತೆ, ರಿಂಕಲ್ ಗ್ರೀನ್ ಸೀಡ್ ಬರುತ್ತೆ. ನೋಡಿ, ಗೊತ್ತಾಗತ್ತಾ, ರಿಂಕಲ್ ಗ್ರೀನ್ ಸೀಡ್ ಬರುತ್ತೆ. ಅಲ್ಲಿಗೆ ಇಷ್ಟು ಬರ್ಕೊಂಡ್ರೆ ದಟ್ ಈಸ್ ಚೆಕ್ಕರ್ ಬೋರ್ಡ್ ಕಂಪ್ಲೀಟೆಡ್. ಸೊ ಯಾವ್ದಾವ ಪ್ಲಾಂಟು ಎಷ್ಟೆಷ್ಟಿದಾವೆ, ಫಿನೋಟೈಪಿಕ್ ರೇಷಿಯೋ ಬರಿಬೇಕು ನಾವು, ಯಾವ್ದು ಎಷ್ಟೆಷ್ಟಿದೆ ಅಂತ. ಸೊ ಫಿನೋಟೈಪಿಕ್ ರೇಷಿಯೋ ಅಂದ್ರೇನು, ರೌಂಡ್ ಯೆಲ್ಲೋ ಪ್ಲಾಂಟ್ಸ್ ಎಷ್ಟಿದಾವೆ ಅಂತ ನೋಡ್ತಾ ಹೋಗೋಣ. ನೋಡ್ರಿ, ರೌಂಡ್ ಯೆಲ್ಲೋ ಪ್ಲಾಂಟ್ಸ್ ಎಷ್ಟಿದಾವೆ, ನೋಡ್ರಿ, ರೌಂಡ್ ಯೆಲ್ಲೋ ಪ್ಲಾಂಟ್ಸ್ ಎಷ್ಟಿದಾವೆ, 1 2 3 4. ಇದು ಯಾಕೋ ತಪ್ಪಾಗಿದೆ, ಈ ಟೇಬಲ್ ಬೇಡ, ಇದನ್ನ ನೋಡ್ರಿ, ಈ ಟೇಬಲ್ ಬೇಡ, ಈ ಟೇಬಲ್ ನೋಡೋಣ. ಇಲ್ಲಿ ನೋಡ್ರಿ, ದಿಸ್ ಇಸ್ ರೌಂಡ್ ಯೆಲ್ಲೋ ಸೀಡ್ಸ್. ನಾನು ಮಾರ್ಕ್ ಮಾಡಿದ್ದೀನಲ್ಲ, ಇದು ರೌಂಡ್ ಯೆಲ್ಲೋ ಸೀಡ್ಸ್ ಎಷ್ಟಿದಾವೆ ನೋಡ್ರಿ, 1 2 3 4 5 6 7 8 9 ಇದೆ ಅಲ್ವಾ. ರೌಂಡ್ ಯೆಲ್ಲೋ ಸೀಡ್ಸ್ಗಳು 9 ಇದಾವೆ. ಇಲ್ಲಿ ಕಾಣಿಸ್ತಾ ಇದಲ್ವಾ, 9 ರೌಂಡ್ ಯೆಲ್ಲೋ ಸೀಡ್ಸ್ಗಳು. ಅದೇ ಥರನೇ ನೆಕ್ಸ್ಟು ರೌಂಡ್ ಗ್ರೀನ್ ಸೀಡ್ಸ್ ಎಷ್ಟಿದೆ ನೋಡೋಣ ಅಲ್ವಾ. ರೌಂಡ್ ಗ್ರೀನ್ ಸೀಡ್ಸ್ ನಾನಿಲ್ಲಿ ಮಾರ್ಕ್ ಮಾಡಿರೋಂಥದ್ದು ಪಾಯಿಂಟು. ರೌಂಡ್ ಗ್ರೀನ್ ಸೀಡ್ಸ್ಗಳು ಎಷ್ಟಿದಾವೆ, 3 ಇದಾವೆ. ಅದೇ ಥರನೇ ರಿಂಕಲ್ ಯೆಲ್ಲೋ ಸೀಡ್ಸ್ ಎಷ್ಟಿದಾವೆ ನೋಡ್ರಿ, ಇದು ರಿಂಕಲ್ ಯೆಲ್ಲೋ ಸೀಡ್ಸ್ ಎಷ್ಟಿದಾವೆ, 3 ಇದಾವೆ. ರಿಂಕಲ್ ಯೆಲ್ಲೋ ಸೀಡ್ಸ್ಗಳು 3 ಇದಾವೆ. ಆಮೇಲೆ ರಿಂಕಲ್ ಗ್ರೀನ್ ಸೀಡ್ ಎಷ್ಟಿದೆ, ಓನ್ಲಿ 1. ಸೊ ಅಲ್ಲಿಗೆ ಏನು ರೇಷಿಯೋ ಆಯಿತು, 9:3:3:1 ಈಸ್ ದ ಫಿನೋಟೈಪಿಕ್ ರೇಷಿಯೋ ಆಫ್ ದ ಡೈಹೈಬ್ರಿಡ್ ಕ್ರಾಸ್. ಅಂದರೆ 9 ಪ್ಲಾಂಟ್ಸ್ಗಳು ಏನಿರುತ್ತೆ, ರೌಂಡ್ ಯೆಲ್ಲೋ ಇರುತ್ತೆ. ಇನ್ನು 3 ಪ್ಲಾಂಟ್ಸ್ಗಳು ರೌಂಡ್ ಗ್ರೀನ್ ಇರುತ್ತೆ. ಮತ್ತೆ 3 ಪ್ಲಾಂಟ್ಸ್ಗಳು ರಿಂಕಲ್ ಯೆಲ್ಲೋ ಇರುತ್ತೆ. ಇನ್ನು 1 ಪ್ಲಾಂಟ್ ಮಾತ್ರ ಏನಾಗಿರುತ್ತೆ, ರಿಂಕಲ್ ಗ್ರೀನ್ ಆಗಿರುತ್ತೆ. ಸೊ ಅಲ್ಲಿಗೆ ಇದರ ರೇಷಿಯೋ ಏನಾಯಿತು, 9:3:3:1. ದಿಸ್ ಇಸ್ ದ ಫಿನೋಟೈಪಿಕ್ ರೇಷಿಯೋ ಆಫ್ ದ ಡೈಹೈಬ್ರಿಡ್ ಕ್ರಾಸ್. ಸೊ ಗೊತ್ತಾಯ್ತಲ್ವ ಹೇಗೆ ಬರ್ಕೊಬೇಕು ಚೆಕ್ಕರ್ ಬೋರ್ಡ್ನ ಅಂತ. ವೆರಿ ಸಿಂಪಲ್. ಸೊ ಇಲ್ಲಿಂದ ಸ್ಟಾರ್ಟಿಂಗಿಂದ ಹೇಳ್ತೀನಿ ನೋಡ್ರಿ ಇನ್ನೊಂದ್ಸರಿ. ಇಲ್ಲಿದೆಯಲ್ಲ, ಇಲ್ಲಿಂದ ಶುರು ಆಗುತ್ತೆ ಇದು, ಇಲ್ಲಿಂದ ಶುರುವಾಗುತ್ತೆ ನೋಡ್ರಿ. ಪ್ಯೂರ್ ರೌಂಡ್ ಯೆಲ್ಲೋ ಪ್ಲಾಂಟ್ಸ್ ಅನ್ನು ತಗೊಂಡಿದ್ದೀವಿ, ಪ್ಯೂರ್ ರಿಂಕಲ್ ಗ್ರೀನ್ ಪ್ಲಾಂಟ್ಸ್ ಅಂತ ತಗೊಂಡಿದ್ದೀವಿ. ಅವನ್ನ ಕ್ರಾಸ್ ಪಾಲಿನೇಷನ್ ಮಾಡಿದಾಗ ನಮಗೆ ಈ ರೀತಿ ಒಂದು ಪ್ಲಾಂಟ್ ಬರುತ್ತೆ, ರೌಂಡ್ ಯೆಲ್ಲೋ ಪ್ಲಾಂಟ್ ಬರುತ್ತೆ F1 ಜನ್ರೇಷನಲ್ಲಿ. ಇನ್ನು F2 ಜನ್ರೇಷನಲ್ಲಿ ಯಾವ ಥರ ಪ್ಲಾಂಟ್ಸ್ ಬರ್ತವೆ ಅನ್ನೋದಕ್ಕೆ ನಾವು ಈ ಚೆಕ್ಕರ್ ಬೋರ್ಡನ್ನು ಹಾಕಬೇಕಾಗತ್ತೆ. ಓಕೆನಾ. ಸೊ ಇದನ್ನು ಯೂಸ್ ಮಾಡಿಕೊಂಡು ಇದೇನೇ ಗ್ಯಾಮಿಟ್ಸ್ ಫಾರ್ಮೇಷನ್ ಮಾಡ್ತೀವಿ ನಾವು. ನಾನು ಅವಾಗಲೇ ಬರೆದು ತೋರಿಸಿದ್ದೆ ನಾನು ಗ್ಯಾಮಿಟ್ ಫಾರ್ಮೇಷನ್ ಹೇಗೆ ಅಂತ. ಇನ್ನೊಂದ್ಸರಿ ತೋರಿಸ್ತೀನಿ ನೋಡ್ರಿ. ಕ್ಯಾಪಿಟಲ್ ಆರ್
capital Y, small y. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಈ ಥರ ಬರ್ಕೊಂಡು ಇದಕ್ಕೆ ನಾವೇನು ಮಾಡಬೇಕಾಗತ್ತೆ, ಈ ಕ್ಯಾಪಿಟಲ್ ಆರ್ ಜೊತೆಗೆ ಕ್ಯಾಪಿಟಲ್ ವೈ ಒಂದು ಸರಿ, ಕ್ಯಾಪಿಟಲ್ ಆರ್ ಜೊತೆಗೆ ಸ್ಮಾಲ್ ವೈ ಒಂದು ಸರ್ತಿ, ಸ್ಮಾಲ್ ಆರ್ ಜೊತೆಗೆ ಕ್ಯಾಪಿಟಲ್ ವೈ ಒಂದು ಸರ್ತಿ, ಸ್ಮಾಲ್ ಆರ್ ಮತ್ತು ಸ್ಮಾಲ್ ವೈ ಜೊತೆ ಒಂದು ಸರ್ತಿ. ಏನೇನು ಬಂತು? ಆರ್ ವೈ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಸೊ ಈ ಥರ ಗ್ಯಾಮೆಟ್ಸ್ ಇವು ನನಗೆ ಬರ್ದಿದ್ದೀನಲ್ಲ, ಇದು ಗ್ಯಾಮೆಟ್ಸ್ ಇವು ಗೊತ್ತಾಯ್ತಲ್ವಾ? ಸೊ ಅದನ್ನೇ ಅವ್ರು ಇಲ್ಲಿ ಬರ್ಕೊಂಡಿರೋದು ಕಾಣಿಸ್ತಿದೆ ಅಲ್ವಾ, ಗ್ಯಾಮೆಟ್ಸ್. ನಾನು ಹೆಂಗೆ ಬರ್ದು ತೋರಿಸಿದ್ನಲ್ಲ ಅದೇ ಥರ ಗ್ಯಾಮೆಟ್ಸ್ ಬರ್ಕೊಂಡಿದ್ದಾರೆ. ಎರಡು ಕಡೆನೂ ಇಲ್ಲೂ ಅದನ್ನೇ ಬರ್ಕೊಂಡು ಅದನ್ನು ನಾನು ಅವಾಗಲೇ ತೋರಿಸಿದ್ನಲ್ಲ ಆ ರೀತಿ ಬರೆದಿದ್ದಾರೆ. ಅರ್ಥ ಆಗತ್ತಲ್ವಾ? ಸೊ ಯಾವ್ಯಾವ ಪ್ಲಾಂಟ್ ಬಂತು ಅಂತ ಇಲ್ಲಿ ಬರ್ಕೊಂಡು ಹೋಗ್ಬೇಕು. ನೀವು ಕಲರ್ ಇಲ್ಲಿ ಸೀಡ್ ಕಾಣಿಸಲ್ವಾ, ಸೀಡ್ನ ಚಿತ್ರ ಬರೆಯೋದು ಬೇಡ. ನೀವೇನು ಬರೀರಿ, ಇಲ್ಲಿ ಅವ್ರು ಸೀಡ್ ಚಿತ್ರ ಕೊಟ್ಟಿದ್ದಾರಲ್ವಾ, ಇಲ್ಲಿ ಸೀಡ್ ಚಿತ್ರ ಕೊಟ್ಟಿದ್ದಾರೆ, ನೀವು ಸೀಡ್ ಚಿತ್ರ ಬರಿಬೇಡ್ರಿ, ರೌಂಡ್ ಎಲ್ಲೋ ಅಂತ ಬರೀರಿ. ರೌಂಡ್ ಎಲ್ಲೋ ಇದಕ್ಕೆ ರೌಂಡ್ ಗ್ರೀನ್ ಅಂತ ಬರೀರಿ ಆ ಚಿತ್ರದ ಜಾಗದಲ್ಲಿ. ಗೊತ್ತಾಗತ್ತಾ? ನಿಮ್ಗೆ ಗೊತ್ತಾಗಲ್ಲ, ಚಿತ್ರ ಬರೆದ್ರೆ ಸರಿ ಗೊತ್ತಾಗಲ್ಲ. ಅವ್ರು ಕೊಟ್ಟಿದ್ದಾರೆ ಇದನ್ನು ಎಲ್ಲೋ ರಿಂಕಲ್, ಇದು ಗ್ರೀನ್ ರಿಂಕಲ್ ಅಂತ ಬರಿಬೇಕು. ಗೊತ್ತಾಗತ್ತಾ? ಸೊ ಈ ರೀತಿ ಟೇಬಲ್ ಹಾಕ್ಕೊಂಡು ಅದರ ಫಿನೋಟೈಪಿಕ್ ರೇಷಿಯೋ ಬರೆದ್ರೆ ಇದು ಚೆಕ್ಕರ್ ಬೋರ್ಡ್ ಫಾರ್ ಡೈಹೈಬ್ರಿಡ್ ಕ್ರಾಸ್. ದಿಸ್ ಇಸ್ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್. ಅರ್ಥ ಆಗಿದೆ ಅಲ್ವಾ? ಡೈಹೈಬ್ರಿಡ್ ಕ್ರಾಸ್. ಸೊ ಇದರಿಂದ ಅವ್ರಿಗೆ ಏನು ಗೊತ್ತಾಗತ್ತಪ್ಪ ಅಂದರೆ, ಒಂದು ಲಾ ಮಾಡ್ತಾರೋ, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆರ್ ಲಾ ಆಫ್ ಸೆಗ್ರಿಗೇಷನ್ ಅಂತ. ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಅಂದರೆ ಯಾರು ಯಾರ ಜೊತೆಗೆ ಬೇಕಾದ್ರೂ ಸೇರ್ಕೊಬೋದು. ರೌಂಡ್ ಅನ್ನುವಂಥ ಕ್ಯಾರೆಕ್ಟರು ಗ್ರೀನ್ ಜೊತೆಗೂ ಸೇರುತ್ತೆ, ಯೆಲ್ಲೋ ಜೊತೆಗೂ ಸೇರುತ್ತೆ. ಗೊತ್ತಾಗತ್ತಾ? ನೋಡ್ರಿ, ನೀವು ರೌಂಡ್ ಕ್ಯಾರೆಕ್ಟರ್ ನೋಡ್ರಿ, ರೌಂಡ್ ಯೆಲ್ಲೋನು ನೋಡ್ಬೋದು, ನೀವು ರೌಂಡ್ ಗ್ರೀನು ನೋಡ್ಬೋದು ಅಲ್ವಾ? ಅಂದರೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಯಾವ ಕ್ಯಾರೆಕ್ಟರ್ ಇಂಡಿಪೆಂಡೆಂಟ್ ಆಗಿ ಕ್ಯಾರೆಕ್ಟರ್ಸ್ಗಳು ಮೂವ್ ಆಗ್ತವೆ ಅಂತ ನಮ್ಗೆ ಗೊತ್ತಾಗುತ್ತೆ. ರೌಂಡು ಯೆಲ್ಲೋನು ನೋಡ್ಬೋದು, ರೌಂಡ್ ಗ್ರೀನು ನೋಡ್ಬೋದು. ಹಾಗೇನೆ ರಿಂಕಲ್ ಯೆಲ್ಲೋನು ನೋಡ್ಬೋದು, ನೀವು ರಿಂಕಲ್ ಯೆಲ್ಲೋನು ನೋಡ್ಬೋದು, ರಿಂಕಲ್ ಗ್ರೀನು ನೋಡ್ಬೋದು. ಗೊತ್ತಾಗತ್ತಾ? ಸೊ ಈ ಥರ ಕ್ಯಾರೆಕ್ಟರ್ಸ್, ಎಲ್ಲ ಕ್ಯಾರೆಕ್ಟರ್ಸ್ಗಳು 4 ಕ್ಯಾರೆಕ್ಟರ್ಸ್ ಇದಾವೆ ನಮ್ಮ ಹತ್ರ. ಇಲ್ಲಿ 4 ಕ್ಯಾರೆಕ್ಟರ್ಸ್ಗಳು ಯಾರ ಜೊತೆ ಬೇಕಾದರೂ ಕಂಬೈನ್ ಆಗುತ್ತೆ. ಅದನ್ನು ನಾವು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆರ್ ಲಾ ಆಫ್ ಸೆಗ್ರಿಗೇಷನ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಡೈಹೈಬ್ರಿಡ್ ಕ್ರಾಸ್. ಟೇಕ್ ಡೌನ್ ದ ಕ್ವೆಶ್ಚನ್. ವಾಟ್ ಈಸ್ ಡೈಹೈಬ್ರಿಡ್ ಕ್ರಾಸ್? What is dihybrid cross? Next question. Write the checkerboard. Write the checkerboard. Write the checkerboard for dihybrid cross or for dihybrid cross, or ಇನ್ನೊಂದು ಥರನೂ ಬರ್ಕೊಬೋದು. Write the checkerboard for plant having 2 pair of characters. ನೀವು ಶೇಪ್ ಆಫ್ ದ ಸೀಡ್ನ ತಗೊಬೋದು, ಆಮೇಲೆ ಶೇಪ್ ಆಫ್ ದ ಕಲರ್ ಆಫ್ ದ ಸೀಡ್ನ ಕೂಡ ತಗೊಬೋದು. ಅದೇ ಥರನೇ ಹೈಟು ಕೂಡ ತಗೊಬೋದು. ಹೈಟ್ ಮತ್ತು ಇನ್ನೊಂದು ಯಾವುದಾದ್ರು ಕ್ಯಾರೆಕ್ಟರ್ನ ತಗೊಬೋದು. ಇದನ್ನೇ ತಗೊಬೇಕು ಅಂತಲೂ ಏನಿಲ್ಲ. ಅರ್ಥ ಆಗತ್ತಾ? ಸೊ ಬರ್ಕೊಂಡ್ರಿ ಅಲ್ವಾ? ಸೊ ಚೆಕ್ಕರ್ ಬೋರ್ಡ್ನ ಬರೀಬೇಕು. ಸೊ ಇನ್ನೊಂದಿದೆ. ಸೊ ದಟ್ ಕಂಪ್ಲೀಟ್ಸ್ ದ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್. ಅರ್ಥ ಆಗಿದೆ ಅಲ್ವಾ? ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ ಮೋನೋ ಹೈಬ್ರಿಡ್ ಕ್ರಾಸ್ಗೆ ಮಾಡ್ತಾರೆ ಅವರು, ಮತ್ತು ಡೈಹೈಬ್ರಿಡ್ ಕ್ರಾಸ್ಗೆ ಮಾಡ್ತಾರೆ. ಮೋನೋ ಹೈಬ್ರಿಡ್ ಕ್ರಾಸಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಯಿತು ನಿಮಗೆ, ಮತ್ತು ಡೈಹೈಬ್ರಿಡ್ ಕ್ರಾಸಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಯಿತು. ಆಮೇಲೆ ಕೆಲವೊಂದು ಪ್ಲ್ಯಾಂಟ್ಸಿಗೆ ಈ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ ಅಪ್ಲೈ ಆಗಲ್ಲ. ಯಾವುದಪ್ಪ ಅಂತ ಅಂದರೆ ಮಿರಾಬಿಲಿಸ್ ಜಲಪ ಅಂತ ಒಂದು ಪ್ಲ್ಯಾಂಟ್ ಇದೆ. ಅದರಲ್ಲಿ ಫ್ಲವರ್ಸ್ಗಳ ಕಲರ್ ಇರುತ್ತೆ, ವೈಟ್ ಮತ್ತು ರೆಡ್ ಫ್ಲವರ್ಸ್ ಇರ್ತಾ ಇತ್ತು ಅದರಲ್ಲಿ. ಮಿರಾಬಿಲಿಸ್ ಜಲಪ ನೀವು ನೋಡಿರ್ತೀರ ಪ್ಲ್ಯಾಂಟನ್ನು,
ಗೂಗಲ್ ಮಾಡಿರಿ ಸಿಗತ್ತೆ ನಿಮಗೆ. ಸೊ ಆ ಪ್ಲಾಂಟಲ್ಲಿ ವೈಟ್ ಫ್ಲವರ್ಸ್ ಇರುತ್ತೆ ಮತ್ತು ಪಿಂಕ್ ಫ್ಲವರ್ಸ್ ಇರುತ್ತೆ. ಅವೆರಡನ್ನು ಮಿಕ್ಸ್ ಮಾಡಿದಾಗ ನಮಗೆ ಅಕಾರ್ಡಿಂಗ್ ಟು ದ ಮೆಂಡಲ್ ಎಕ್ಸ್ಪೆರಿಮೆಂಟ್ ಐದರ್ ವೈಟ್ ಫ್ಲವರ್ ಬರಬೇಕು, ಕ್ರಾಸ್ ಪಾಲಿನೇಷನ್ ಮಾಡಿದಾಗ ಐದರ್ ವೈಟ್ ಫ್ಲವರ್ ಬರಬೇಕು ಆರ್ ರೆಡ್ ಫ್ಲವರ್ ಬರಬೇಕು ಅಕಾರ್ಡಿಂಗ್ ಟು ದ ಮೆಂಡಲ್ ಎಕ್ಸ್ಪೆರಿಮೆಂಟ್. ಬಟ್ ಅಲ್ಲೇನಾಗುತ್ತೆ ಅಂತ ಅಂದರೆ ದ ರಿಸಲ್ಟ್ ಈಸ್ ಪಿಂಕ್ ಫ್ಲವರ್ ಮಿಕ್ಸರ್. ನಾವಿಲ್ಲಿ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಬರಲ್ಲ ಅಂತ ಹೇಳಿದ್ವಲ್ಲ, ಅಲ್ಲಿ ಬರುತ್ತೆ, ಅಂದರೆ ಪಿಂಕ್ ಫ್ಲವರ್ ಬರೋದಕ್ಕೆ ಶುರುವಾಗುತ್ತೆ. ಸೊ ಇದೇನಿದು ಅಂತ ನೋಡಿದಾಗ ಎಲ್ಲ ಜೀನ್ಸ್ಗಳು ಕೂಡ ಡಾಮಿನೆಂಟ್ ಜೀನ್ ಆಗಿರಲ್ಲ. ಅದನ್ನೇ ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರಿತೀವಿ. ಈ ಎಕ್ಸ್ಪೆರಿಮೆಂಟ್ನ ಮಾಡಿ ತೋರಿಸಿದ ಯಾರಪ್ಪ ಅಂದರೆ ಕಾರ್ಲ್ ಕಾರೆನ್ಸ್ ಅನ್ನುವಂಥ ಒಬ್ಬ ಸೈಂಟಿಸ್ಟ್. ಸೊ ಕಾರ್ಲ್ ಕಾರೆನ್ಸ್ ಅವರ ಮಿರಾಬಿಲಿಸ್ ಜಲಪ ಪ್ಲಾಂಟ್ಗೆ ಮಾಡಿರುವಂಥ ಎಕ್ಸ್ಪೆರಿಮೆಂಟ್ ಮುಖಾಂತರ ಪ್ಲಾಂಟ್ಸ್ಗಳು ಕೂಡ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇರುತ್ತೆ, ಪ್ಯೂರ್ ಡಾಮಿನೆಂಟ್ ಜೀನ್ಸ್ ಇರಲ್ಲ ಅಂತಲೂ ಕೂಡ ಗೊತ್ತಾಗುತ್ತೆ. ಸೊ ದಟ್ ಈಸ್ ಎನ್ ಎಕ್ಸೆಪ್ಷನ್ ಫಾರ್ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್. ಸೊ ಇನ್ನು ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಹೇಗಾಗುತ್ತೆ ಅಂದರೆ, ಹುಟ್ಟುವಂಥ ಮಗು ಗಂಡು ಮಗು ಹುಟ್ಟಬೇಕಾ ಅಥವಾ ಮೇಲ್ ಆಗಿರಬೇಕಾ ಫೀಮೇಲ್ ಆಗಿರಬೇಕಾ ಅಂತ ಯಾವ ರೀತಿ ಡಿಸೈಡ್ ಆಗುತ್ತೆ ಅಥವಾ ಯಾರು ಡಿಸೈಡ್ ಮಾಡ್ತಾರೆ, ಅದನ್ನು ನಾವು ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕರಿತೀವಿ. ಸೊ ನಿಮಗೆ ನಾನು ಭಾಳಷ್ಟು ಸರಿ ಹೇಳಿದ್ದೀನಿ, ನಮ್ಮ ಬಾಡಿಯಲ್ಲಿ 23 ಪೇರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, 46 ಕ್ರೋಮೋಸೋಮ್ಸ್ ಇರುತ್ತೆ ಅಂತ. ಸೊ ಅದರಲ್ಲಿ 22 ಪೇರ್ ಆಫ್ ಕ್ರೋಮೋಸೋಮ್ಸ್ ಬೇರೆ ಬೇರೆ ಕ್ಯಾರೆಕ್ಟರ್ನ ಎಕ್ಸಿಬಿಟ್ ಮಾಡಿದರೆ, 1 ಪೇರ್ ಇರುತ್ತಲ್ಲ 23rd ಪೇರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತಲ್ಲ, 23ನೇ ಜೊತೆ ಕ್ರೋಮೋಸೋಮ್ ಇರುತ್ತಲ್ಲ, ಅದನ್ನು ನಾವು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಆ ಕ್ರೋಮೋಸೋಮ್ಸಲ್ಲಿ ಜೀನ್ಸ್ಗಳಿರುತ್ತೆ. ಸೊ 2 ರೀತಿಯ ಜೀನ್ಸ್ಗಳಿರುತ್ತೆ. ಅದನ್ನು ನಾವಿಲ್ಲಿ ಏನಂತ ನೇಮಿಂಗ್ ಮಾಡಿದೀವಪ್ಪ ಅಂದರೆ ಎಕ್ಸ್ ಮತ್ತು ವೈ ಅಂತ. XX ಪೇರ್ ಆಫ್ ಕ್ರೋಮೋಸೋಮ್ ಅಥವಾ XY ಪೇರ್ ಆಫ್ ಕ್ರೋಮೋಸೋಮ್ ಅಂತ ಕರಿತೀವಿ ನಾವು. ಗೊತ್ತಾಗತ್ತಾ? ಅದು 23rd ಪೇರ್ ಆಫ್ ಕ್ರೋಮೋಸೋಮ್. ಇದು ರಿಪ್ರೊಡಕ್ಟಿವ್ ಸೆಲ್ಸಲ್ಲಿ ಇರುತ್ತೆ. ರಿಪ್ರೊಡಕ್ಟಿವ್ ಸೆಲ್ಸಲ್ಲಿ ಮಾತ್ರ ಸೆಕ್ಸ್ ಕ್ರೋಮೋಸೋಮ್ಸ್ ಇರುತ್ತೆ, 23rd ಪೇರ್ ಆಫ್ ಕ್ರೋಮೋಸೋಮ್. ಅರ್ಥ ಆಗ್ತಿದೆಯಾ? ಇನ್ನು ಯಾವ ರೀತಿ ಇದನ್ನು ಡಿಟರ್ಮಿನೇಷನ್ ಮಾಡ್ಬೋದು, ಸೆಕ್ಸ್ ಡಿಟರ್ಮಿನೇಷನ್ ಆಗುತ್ತೆ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಮೇಲ್ಸಲ್ಲಿ ಯಾವ ಕ್ರೋಮೋಸೋಮ್ ಇರುತ್ತಪ್ಪ ಅಂದರೆ XY ಅನ್ನುವಂಥ ಕ್ರೋಮೋಸೋಮ್ ಇರುತ್ತೆ. ಅದೇ ಫೀಮೇಲಲ್ಲಿ XX ಅಂತ ಕ್ರೋಮೋಸೋಮ್ ಇರುತ್ತೆ. ಗೊತ್ತಾಗುತ್ತಾ? ಈ ಸ್ಪರ್ಮ್ಸಲ್ಲಿ 2 ರೀತಿಯ ಜೀನ್ಸ್ ಇರುವಂಥ ಕ್ರೋಮೋಸೋಮ್ಸ್ ಇರುತ್ತೆ, ಒಂದು X ಮತ್ತು Y. ಓಕೆನಾ? ಸೊ ಫೀಮೇಲ್ಸಲ್ಲಿ ಬರೀ X ಅನ್ನೋವಂಥ ಕ್ರೋಮೋಸೋಮ್ ಮಾತ್ರ ಇರುತ್ತೆ. XX 2 ಜೊತೆ ಇದ್ರೂ ಅದರಲ್ಲಿ 2 ಕೂಡ XX ಆಗಿರುತ್ತೆ. ಬಟ್ ಇಲ್ಲಿ ಮೇಲ್ಸಲ್ಲಿ ಏನಾಗಿರುತ್ತೆ, ಒಂದು X ಆಗಿರುತ್ತೆ, ಒಂದು Y ಆಗಿರುತ್ತೆ. ಸೊ ಇಲ್ಲಿ ಫರ್ಟಿಲೈಸೇಷನ್ ಆಗಬೇಕಾದ್ರೆ, ಸ್ಪರ್ಮ್ ಎಗ್ ಜೊತೆ ಕಂಬೈನ್ ಆಗಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಮೇಲ್ಸಿಂದ ಎಕ್ಸ್ ಆದರೂ ಬರ್ಬೋದು ಅಥವಾ ವೈ ಆದರೂ ಬರ್ಬೋದು. ಅದೇ ಫೀಮೇಲ್ಸಿಂದ ಎರಡೂ ಸಿಚುವೇಶನಲ್ಲೂ ಎಕ್ಸೇ ಇರುತ್ತೆ. ಗೊತ್ತಾಗತ್ತಾ? ಮೇಲ್ಸಿಂದ ಎಕ್ಸ್ ಆದರೂ ಬರ್ಬೋದು, ವೈ ಆದರೂ ಬರ್ಬೋದು. ಸೊ ಮೇಲ್ಸಿಂದ ಎಕ್ಸ್ ಬಂತು ಅಂದರೆ ಫಿಮೇಲ್ಸಿಂದನೂ ಕೂಡ ಎಕ್ಸೇ ಆಗಿರುತ್ತೆ. ಸೊ ದಿಸ್ ಈಸ್ ಈ ರೀತಿ ಜೀನ್ಸ್ ಕಾಂಬಿನೇಷನ್ ಆದರೆ ಇದನ್ನು ಫೀಮೇಲ್ ಅಂತ ಕರಿತೀವಿ. ಫೀಮೇಲ್ ಆಗತ್ತೆ ಹುಟ್ಟುವಂಥ ಮಗು. ಅದೇ ಮೇಲ್ಸಿಂದ ಎಕ್ಸ್ ಬದಲು ವೈ ಬಂದು ಫೀಮೇಲಿಂದ ಎಕ್ಸ್ ಬಂತು ಅಂದರೆ ಫೀಮೇಲಿಂದ ಎಕ್ಸೇ ಬರೋದು, ನೋ ಡೌಟ್ ಅದರಲ್ಲಿ. ಯಾಕೆಂದರೆ ಇರೋದೇ 2 ಕ್ರೋಮೋಸೋಮ್, 2 ಜೀನ್ಸ್ಗಳು XX ಅನ್ನುವಂಥ ಜೀನ್ಸ್ಗಳೇ ಇರುತ್ತೆ ಅದರಲ್ಲಿ. ಸೊ ಹೀಗಿದ್ದಾಗ ಇದು ಮೇಲ್ ಆಗತ್ತೆ. ಗೊತ್ತಾಗತ್ತಾ? ಸೊ ದಿಸ್ ಇಸ್ ಕಾಲ್ಡ್ ಸೆಕ್ಸ್ ಡಿಟರ್ಮಿನೇಷನ್. ಇಲ್ಲಿ ಚಿತ್ರ ನೋಡ್ರಿ, ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ. ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ನೋಡ್ರಿ, ಮೇಲಿಂದ ಎಕ್ಸ್ ಬಂತು ಅಂದರೆ XX ಆಗತ್ತೆ. ಅದೇ ಮೇಲಿಂದ ವೈ ಬಂತು ಅಂದರೆ ಅದೇನಾಗತ್ತೆ, XY ಆಗತ್ತೆ. ಗೊತ್ತಾಗತ್ತಾ? ಫೀಮೇಲಿಂದ ಎಕ್ಸ್, ಮೇಲಿಂದ ವೈ ಬಂದರೆ XY. ಸೊ ಅದು ಏನು, ಮೇಲ್ ಹುಟ್ಟುವಂಥ ಮಗು. XX ಇತ್ತು ಅಂದರೆ ಫೀಮೇಲ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಸೆಕ್ಸ್ ಡಿಟರ್ಮಿನೇಷನ್. ಸೊ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೆಕ್ಸ್ ಡಿಟರ್ಮಿನೇಷನ್? ಐದರ್ ಮೇಲ್ ಆರ್ ಫೀಮೇಲ್. ಮೇಲ್ ಈಸ್ ರೆಸ್ಪಾನ್ಸಿಬಲ್. ಸೊ ಹಾಗಾಗಿ ಮೇಲ್ ಕಡೆಯಿಂದನೇ ಡಿಸೈಡ್ ಆಗೋದು ಹುಟ್ಟುವಂಥ ಮಗು ಮೇಲ್ ಆಗಿರಬೇಕು ಫೀಮೇಲ್ ಆಗಿರಬೇಕು ಅಂತ. ಸೊ ದಿಸ್ ಇಸ್ ಕಾಲ್ಡ್
ಸೆಕ್ಸ್ ಡಿಟರ್ಮಿನೇಷನ್. ಎಕ್ಸಾಂಪಲ್ ಭಾಳಷ್ಟು ಸರಿ ಈ ಕ್ವಶನ್ನ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಸೊ ಹೇಗಾಗುತ್ತೆ ಸೆಕ್ಸ್ ಡಿಟರ್ಮಿನೇಷನ್ ಅಂತ? ಹುಟ್ಟುವಂಥ ಮಗು ಬಾಯ್ ಆಗಬೇಕು ಅಥವಾ ಗರ್ಲ್ ಆಗಬೇಕು ಅಂತ ಈ ರೀತಿ ಡಿಸೈಡ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ sex determination in human beings. So take down the question. Explain sex determination in human beings. ಗೊತ್ತಾಗಿದೆ ಅಲ್ವಾ? So I hope you all understood today's lesson. If you are having any doubts regarding today's lesson, you can ask the questions in the group. I'm going to answer that. So in the next class we will discuss about the evolution, very important concept and very interesting concept. ಎವಲ್ಯೂಷನ್ ಆ್ಯಂಡ್ ಸಮ್ ವೇರಿಯೇಷನ್ ಕಾನ್ಸೆಪ್ಟ್ಸ್ ಹೇಗಾಗುತ್ತೆ ಅಂತ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ಇದೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.